ಮತ್ತು ಇಂದಿಗೂ ಜೀವಂತವಾಗಿರೋ ದೇವಸ್ಥಾನ ಇದು. ಅಂತಾನೆ ಕರೆಸಿಕೊಳ್ಳುವ ಕನಕಗಿರಿ ಕ್ಷೇತ್ರದ ಶ್ರೀ ಕನಕಾಚಲಪತಿ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನವನ್ನ 15ರಿಂದ 16ನೇ ಶತಮಾನ ಅಂದರೆ ನಮ್ಮ ವಿಜಯನಗರದ ಆಡಳಿತದ ಕಾಲದಲ್ಲಿ ಇಲ್ಲಿನ ಪ್ರದೇಶವನ್ನ ಆಳ್ವಿಕೆ ಮಾಡುತ್ತಿದ್ದಂತ ಪಾಳೆಗಾರರು ಅಥವಾ ಸಾಮಂತ ರಾಜರು ವಿಜಯನಗರದ ಮಹಾರಾಜರ ನೆರವಿನಿಂದ ನಿರ್ಮಾಣ ಮಾಡಿದ್ದು ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದ ಭವ್ಯ ಮಂಟಪಗಳು, ದೊಡ್ಡ ದೊಡ್ಡ ಕಂಬಗಳು ಮತ್ತು ಎತ್ತರದ ಗೋಪುರಗಳು ವಿಜಯನಗರ ಶೈಲಿಯ ವಾಸ್ತುಶಿಲ್ಪವನ್ನ ಎಲ್ಲಿ ಕೂಡ ಬಿಟ್ಟುಕೊಡೋದಿಲ್ಲ, ಅದೇ ಹೋಲಿಕೆಯನ್ನೇ ಹೋಲುತ್ತೆ. ದೇವಸ್ಥಾನದ ಆವರಣದಲ್ಲಿ ಪ್ರತಿ ಹೆಜ್ಜೆಗೂ ಚಿಕ್ಕ ಪುಟ್ಟ ಗುಡಿಗಳನ್ನ ಕಾಣಬಹುದು. ಇನ್ನು ಮಧ್ಯದ ಗರ್ಭಗುಡಿಯಲ್ಲಿ ನರಸಿಂಹನ ಅವತಾರ ಎತ್ತಿರುವಂತ ಶ್ರೀ ಕನಕಾಚಲಪತಿ ಮಹಾರಾಯರು ಮತ್ತು ಅವರ ಪತ್ನಿ ಮಾತೆ ಲಕ್ಷ್ಮೀದೇವಿಯು ಪ್ರತಿಷ್ಠಾಪನೆಯಾಗಿರುವುದನ್ನ ಕಾಣಬಹುದು. ಶಕ್ತಿಯ ಅನುಭವ ನಿಮಗೆ ಆಗದೆ ಇರೋದಿಲ್ಲ. ಈ ಕ್ಷೇತ್ರದಲ್ಲಿ ಕನಕ ಅನ್ನುವಂತ ಮುನಿಗಳು ತಪಸ್ಸನ್ನ ಮಾಡಿ ಚಿನ್ನದ ಮಳೆಯನ್ನ ಸುರಿಸಿದ್ರಂತೆ. ಹೀಗಾಗಿ ಈ ಒಂದು ಕ್ಷೇತ್ರಕ್ಕೆ ಕನಕಗಿರಿ ಅಥವಾ ಸುವರ್ಣಗಿರಿ ಅನ್ನುವಂತ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಇದರ ಜೊತೆಗೆ ಇಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯ ಏನು ಅಂದ್ರೆ, ವಿಜಯನಗರದ ಹಂಪಿ ವಿರೂಪಾಕ್ಷ ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವಂತ ಶಿಲ್ಪಿಯೇ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದು ಅಂತಾನು ಹೇಳಲಾಗುತ್ತೆ. ಇದಕ್ಕೆ ಸಾಕ್ಷಿ ಕೂಡ ಇದೆ. ಹಾಗಾದ್ರೆ ಯಾವುದು ಆ ಸಾಕ್ಷಿ ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಈಗ ನೀವು ಫಾಲೋ ಮಾಡಿಲ್ಲ ಅಂದ್ರೆ ಇಂಟ್ರೆಸ್ಟಿಂಗ್ ವಿಡಿಯೋನ ಕಳ್ಕೊತೀರಾ. ಅದಕ್ಕೆ ಫಾಲೋ ಮಾಡಿರಿ. ಸಿಕ್ಕಿನ